ಸಾತ್ನೂರು ಸರ್ಕಲ್ಲು ನಮ್ಮ MLA ಸಾಹೇಬರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ 20 ದಿವಸ ಆಯಿತು. 20 ದಿವಸದಿಂದ ಇನ್ನೂ ಗಂಟೆ ರೋಡ್ ಶುದ್ಧ ಮಾಡಲಿಲ್ಲ. ಜನಕ್ಕೆ ಎಲ್ಲ ಕಲ್ಲು ಹೊಡಿತಾ ಇದೆ, ಎಲ್ಲ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಧೂಳು ಎಲ್ಲ ನೋಡೋಕೆ. ಅವ್ರು MLA ಸಾಹೇಬರು ಗೆದ್ಕೊಂಡ್ರು ಆರಾಮಾಗಿದ್ದಾರೆ. ಬರೀ ಶಾಂತಿ ಮಾಡ್ಬಿಟ್ಟು ಹೋದ್ರು. ಗುದ್ಲಿ ಪೂಜೆ ಮಾಡ್ಬಿಟ್ಟಿದ್ದೀನಪ್ಪ, ಮಂಡ್ಯಕ್ಕೆ ರೆಡಿ ಆಗುತ್ತೆ ಅಂತ. 20 ದಿವಸ ಆಯಿತು. ಬಂದು ನೋಡಿ ಸರ್ಕಲ್ದು ಏನಿರೋದು ಮಾಡಿದ್ರೆ ಒಳ್ಳೇದಾಗುತ್ತೆ. ಇಲ್ಲ ಅಂದರೆ ಇದರ ಮೇಲೆ ಗಲಾಟೆ ಶುರು ಆಗುತ್ತೆ. ಜನ ಗಲಾಟೆನ ಮಾಡೋದು ಶುರು ಮಾಡ್ತಾರೆ. ಈಗ MLA ಸಾಹೇಬರು ಸ್ವಲ್ಪ ಕಿವಿಗೆ ಹಾಕ್ಕೊಂಡು ಮಾಡಿದ್ರೆ ಆಗುತ್ತೆ. ಇಲ್ಲ ಅಂದರೆ ತಿರ್ಗಾ ಅದೇನೆ ಕುಮಾರಸ್ವಾಮಿ ಮಾಡ್ದಲ್ಲ ಹಂಗೆ ಇವರು ಮಾಡ್ತಾವ್ರೆ. ಕುಮಾರಸ್ವಾಮಿ ಎಲ್ಲೋ ಕೂತವ್ರಲ್ಲ ಅಂತ ನಾವು ಅವ್ರ ಮೇಲೆ ಭರೋಸೆ ಮಲಗಲಿಲ್ಲ. ಇವ್ರ ಮೇಲೆ ಭರೋಸೆ ಮಲಗಿದ್ದು ಏನಂದರೆ ಬರೀ ಇವರು ರೋಡ್ ಕಿತ್ತಾಕಿ 3 ತಿಂಗಳು 4 ತಿಂಗಳು ಜನಕ್ಕೆ ತೊಂದರೆ ಕೊಡ್ತಾವ್ರೆ. ಜನಕ್ಕೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಹೋಗಿ ಬರೋಕೆ ಆಗ್ತಾ ಇಲ್ಲ. ದೂರ ಬೇರೆ ತಿನ್ಬೇಕು, ಏಟ್ ಬೇರೆ ನಮ್ಮ ಹುಡುಗನಿಗೆ ಈಗ ಏಟ್ ಬಿಡ್ತು, ಬೇರೆ ಅವ್ರಿಗೆ ಬಿಡ್ತು, 4 ಕಲ್ಲು ಬೇರೆ ಅವ್ರಿಗೆ ಬಿಡ್ತು. ದಿವಸ ಕಲ್ಲು ಬಂದು ಬಿಡ್ತಾ ಇದ್ದಲ್ಲ. ಬಂದು ನೋಡ್ತಾವ್ರೆ, ಏನು ಬರೀ ಶಾಂತಿ ಮಾಡ್ಕೊಂಡು ಹೋಯ್ತಾವ್ರೆ ಅಷ್ಟೇ. ಸ್ವಲ್ಪ ರೋಡ್ಗೆ ಏನಿರೋದು ಸೌಕರ್ಯ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. MLA ಸಾಹೇಬರು ಕಣ್ಣು ಬಿಚ್ಚಿ ನೋಡಿದ್ರೆ ಸರಿಯಾಗುತ್ತೆ. ಕಣ್ಣು ಬಿಸ್ತಾ ಇಲ್ಲ, ಅವರು ಅತ್ತಾಗಿತ್ತಾಗಿ ಓಡ್ತಾ ಇದ್ದಾರೆ. ಸ್ವಲ್ಪ ಮೊದಲು ಸಾತ್ನೂರು ಸರ್ಕಲ್ನಲ್ಲಿ ಬಂದು ಶಾಂತಿ ಮಾಡ್ಬಿಟ್ಟು ಹೋದ್ರು. ಆಗುತ್ತಪ್ಪ ನಾಳೆ ಅಂತ ಗುದ್ಲಿ ಪೂಜೆ ಮಾಡ್ಬಿಟ್ಟಿದೀನಿ ಅಂದ್ರು. ನಮ್ದು ಪೂಜೆ ಮಾಡ್ಬಿಟ್ಟು ಹೋಗವ್ರೆ ಅಷ್ಟೇ. ಗುದ್ಲಿ ಪೂಜೆ ಮಾಡವ್ರೆ ಅವ್ರಿಗೋಸ್ಕರ, ಒಬ್ಳಿಗೋಸ್ಕರ ಮಾಡಲಿಲ್ಲ. ನೋಡಿ ನಮ್ಮ ಹುಡುಗನಿಗೆ ಈಗ ಕಲ್ಲು ಹೊಡೆದಿ ಗೇಟ್ ಬಿದ್ದದೆ. ಈಗ ಅವ್ರಿಗೆ ಆ ಗೌಡ್ರಿಗೆ 4 ಕಲ್ಲು ಇಡ್ತು, ಆ ಬಾಳೆಹಣ್ಣವ್ರಿಗೆ 7 ಕಲ್ಲು ಹೋಯ್ತು. ಏನೂ ಇದ್ದಿಲ್ಲ, ಪ್ರಯೋಜನ ಇಲ್ಲ. ಗೆದ್ಕೊಂಡ್ರು ಆರಾಮಾಗಿ ಕ್ಲೀನ್ ಆಗಿದ್ದಾರೆ. ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ, ಯಾವಾಗ ಬಿಲ್ ಪಾಸ್ ಆಗುತ್ತೆ ಅವ್ರು ಮಾಡ್ತಾರೆ. ಆವಾಗ ಸಾಯಲಿ ಬದುಕಲಿ. ಅವ್ರಿಗೆ ಮಾತ್ರ ಗೆದ್ಕೊಂಡ್ರಲ್ಲ.